Watch India's largest kids library only on Jio Hotstar. Download the app now. ಇಷ್ಟು ದೊಡ್ಡ ಮಹಾರಾಣಿ ವೇದಾ ಸಿಟಿಗೆ ಯಾಕೆ ಬರ್ತಿದ್ದಾರೆ? ಮತ್ತೆ ಏನಾದ್ರೂ ಆಗ್ಬಿಟ್ರೆ ಮತ್ತೆ ಶಿವ. ಲಡ್ಡು ಸಿಂಗ್ ಅವರೇ, ಹೂವಿನ ಪ್ರಿನ್ಸ್ ಆಫ್ ಹಿಮಾಲಯ ಅವರ ವೆಲ್ಕಮ್ ನ ಬಂದೋಬಸ್ತ್ ಆಗಿದೆ ತಾನೆ? ಹೌದು ಮಂತ್ರಿ ಅವರೇ, ಹೂವಿನ ಬೊಕ್ಕೆ ಕೂಡ ತಂದಿದ್ದೀನಿ. ಯಾಕಂದ್ರೆ ಮಹಾರಾಣಿ ಅವರು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಬರ್ತಾರೆ. ಲಡ್ಡು ಸಿಂಗ್ ಅವರೇ, ನನಗಿದ ಅರ್ಥನೇ ಆಗ್ತಾ ಇಲ್ಲ. ಕ್ವೀನ್ ಅಂಡ್ ಹಿಮಾಲಯ ಅವರು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಮಂತ್ರಿ ಅವರೇ, ಅವ್ರಿಲ್ಲಿನ ಕಾನೂನು ವ್ಯವಸ್ಥೆನ ತಿಳ್ಕೊಳ್ಳೋದಕ್ಕೋಸ್ಕರ ಬರ್ತಿದ್ದಾರೆ. ಅವ್ರಿಗೆ ಗೊತ್ತಾಗಿದೆಯಂತೆ ಲಡ್ಡು ಸಿಂಗ್ ಅನ್ನೋ ಒಬ್ಬ ಇನ್ಸ್ಪೆಕ್ಟರ್ ವೇದಾ ಸಿಟಿಯಲ್ಲಿ ಅಪರಾಧಿಗಳನ್ನ ಮಟ್ಟ ಹಾಕಿ ಶಾಂತಿ ಕಾಪಾಡಿದ್ದಾರೆ ಅಂತ. ಅವ್ರಿಲ್ಲಿಗೆ ಬರ್ತಾ ಇರೋದು ಲಡ್ಡು ಸಿಂಗ್ ನ ಭೇಟಿ ಮಾಡೋದಕ್ಕೆ, ಅದು ನನ್ನನ್ನ. ನಾನೇನೋ ಬಾಯಿ ಬಂದದ್ನ ಹೇಳ್ಬಿಟ್ಟೆ. ಯಾಕೆ ಬರ್ತಿದಾರೆ ಅಂತ ನನ್ಗೆ ಗೊತ್ತಿಲ್ಲ. ಬನ್ನಿ ಬನ್ನಿ, ನಿಮ್ಗೆ ಸ್ವಾಗತ, ವೆಲ್ಕಮ್. ವೇದಾ ಸಿಟಿಗೆ ಕ್ವೀನ್ ಅಂಡ್ ಪ್ರಿನ್ಸೆಸ್ ಆಫ್ ಹಿಮಾಲಯ ಅವ್ರಿಗೆ ಸ್ವಾಗತ. ಆದಿ, ಅಲ್ಲುಡು, ರಾಜ ಮತ್ತೆ ರಾಣಿ. ನಮ್ ಪ್ರಿನ್ಸ್ ಶಿವ ಎಲ್ಲಿದ್ದಾನೆ? ಶಿವ ಬರ್ತಾ ಇರ್ಬೇಕು. ಹಲೋ, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ಳತನ ಮಾಡ್ತಾ ಇದ್ರು ಹೌದಾ? ಹೌದು ಹೌದು, ಇದು ಖಂಡಿತ ನಿಜ. ಲಡ್ಡು ಸಿಂಗ್ ಹೆಸರು ಸುಮ್ಮನೆ ಫೇಮಸ್ ಆಗಿಲ್ಲ. ಇಲ್ಲಿ ನೀವು ತುಂಬಾ ಸುರಕ್ಷಿತರಾಗಿದ್ದೀರಿ. ಇಲ್ಲಿ ಅಕ್ಕಪಕ್ಕ ಒಂದು ಹಕ್ಕಿ ಕೂಡ ರೆಕ್ಕೆ ಹಾರಿಸಲ್ಲ. ಓ, ನಿಮಗೆ ತುಂಬಾನೇ ಧನ್ಯವಾದ. ನನಗ್ ತುಂಬಾನೇ ಖುಷಿ ಆಯ್ತು. ನಿಮ್ಮ ಕೈಗಳನ್ನ ಮೇಲ್ ಮಾಡೆ. ಮಹಾರಾಣಿ ಅವರೇ, ಮೊದ್ಲು ನೀವು 2 ಕೈನ ಮೇಲ್ ಮಾಡಿ, ಇಲ್ಲಾಂದ್ರೆ ಅವರು ಸಾಯಿಸ್ಬಿಡ್ತಾರೆ. ಯಾರು ತಮ್ಮ ಜಾಗದಿಂದ ಅಲುಗಾಡಬಾರ್ದು. ಪ್ರಿನ್ಸ್ ಇಂದ್ರ, ನೀವು ನಮ್ಮ ಜೊತೆ ಬನ್ನಿ. ನೀವ್ ಯಾಕೇನು ಮಾಡ್ತಿಲ್ಲ? ಶಿವ, ಎಲ್ಲಿದ್ಯಾ? ಬೇಗ ಬಾ. ಗೂಂಡಾಗಳು ಪ್ರಿನ್ಸ್ ನ ಹಿಡ್ಕೊಂಡಿದ್ದಾರೆ. ನೀವಿದ್ದಾಗ ಹಕ್ಕಿ ರೆಕ್ಕೆನು ಹಾರಿಸಲ್ಲ ಅಂತ ಹೇಳಿದ್ರಿ, ಆದ್ರೆ ಇದೇನು? ಇದು ಹಕ್ಕಿ ಅಲ್ಲ ರಾಣಿಯವರೇ, ಇವನು ತುಂಬಾ ದೊಡ್ಡ ರೌಡಿ. ಆಗ ನಾನು ಹೇಳಿದ್ದು ಇಲ್ಲಿರೋ ಹಕ್ಕಿ ಬಗ್ಗೆ ಮಾತ್ರ. ಯಾರಾದ್ರೂ ಪ್ರಿನ್ಸ್ ನ ಕಾಪಾಡಿ, ನನ್ ಪ್ರಿನ್ಸ್ ನ ಕಾಪಾಡಿ. ನಮ್ಮನ್ ಕಾಪಾಡೋನು ಬಂದ್ಬಿಟ್ಟ. ಪ್ರಿನ್ಸ್ ನ ಬಿಟ್ಬಿಡಿ, ಆಮೇಲೆ ನಾನ್ ನಿಮ್ಮನ್ ಬಿಡ್ತೀನಿ. ಇಲ್ಲ ಅಂದ್ರೆ ನೀವೆಲ್ಲ ಕೇಳಿಸ್ಕೊಂಡ್ರ? ಈ ಮಗು ಹೇಳ್ತಾ ಇದೆ, ನಾವು ಪ್ರಿನ್ಸ್ ನ ಬಿಟ್ಬಿಟ್ರೆ ನಮ್ಮನ್ನ ಇವನ್ ಬಿಡ್ತಾನಂತೆ. ನಾವು ಪ್ರಿನ್ಸ್ ಅನ್ನ ಬಿಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಕೋತೀಯ ಮಗು? ಶಿವ, ಶಿವ ಅಂತ ನನ್ನ ಹೆಸರು. ಪ್ರಿನ್ಸ್ ಇಂದ್ರ, ವೆಲ್ಕಮ್ ಟು ವೇದಾ ಸಿಟಿ. ನೀವು ಮಹಾರಾಣಿ ಹತ್ರ ಹೋಗಿ, ಮತ್ತೆ ನಾನು ಈಗ್ಲೇ ಬರ್ತೀನಿ. ನೀವೆಲ್ರು ಏನ್ ನೋಡ್ತಾ ಇದ್ದೀರಾ? ಆ ಮಗುನ ಹಿಡ್ಕೊಳ್ಳಿ.
ಶಿವ, ನೀನ್ ತುಂಬಾನೇ ಧೈರ್ಯಶಾಲಿ. ನಂಬೋಕೆ ಆಗ್ತಾ ಇಲ್ಲ ನೀನೊಬ್ನೇ ಇಷ್ಟೊಂದ್ ಜನರನ್ನ ಹೊಡೆದೋಡಿಸ್ದೆ ಅಂತ. ರಾಣಿಯವ್ರೆ, ಇವನು ನನ್ನ ಶಿಷ್ಯ. ನಾನು ಇವನಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಬಾ ನಮ್ಮ ಹೋಟೆಲ್ಗೆ ಹೋಗೋಣ. ಅಲ್ಲಿ ನಾವು ಹೋಗ್ಬಿಟ್ಟು ಮಾತಾಡೋಣ. ಹೋಟೆಲ್ ಅಲ್ಲಿ ಏನಿಟ್ಟಿದ್ದೀರಾ? ನೀವು ನಮ್ ಹ್ಯಾಂಗ್ ಔಟ್ ಜೊತೆ ಬನ್ನಿ. ಅಲ್ಲಿ ನಾವು ಮಾತಾಡೋ ಮಜಾನೇ ಬೇರೆ ಇರುತ್ತೆ ಗೊತ್ತಾ? ಹ್ಯಾಂಗ್ ಔಟ್? ನಾನು ನೋಡೇ ಬಿಡ್ತೀನಿ ನಿಮ್ ಹ್ಯಾಂಗ್ ಔಟ್ ಹೇಗಿದೆ ಅಂತ. ಅಮ್ಮ, ನಾನು ಹೋಗ್ಬಿಟ್ ಬರ್ಲಾ? ಖಂಡಿತವಾಗ್ಲೂ ಫ್ರೆಂಡ್ಸ್, ಶಿವ ಜೊತೆ ಯಾವುದೇ ತೊಂದರೆ ಇರೋದಿಲ್ಲ. ನಾನು ರಾಣಿಯವರಿಗೆ 4 ಕಡೆಗಳಲ್ಲೂ ಟೈಟ್ ಸೆಕ್ಯೂರಿಟಿನ ಕೊಡ್ತೀನಿ. ಒಂದು ಹಕ್ಕಿ ಕೂಡ ರೆಕ್ಕೆ ಬಡ್ದು ಈ ಕಡೆ ಬರಬಾರ್ದು. ನೀನ್ ಯಾಕೆ ನನ್ನ ಬೆನ್ನಿಗೆ ಬಿದ್ದಿದ್ಯಾ? ಜಯರಾಮ, ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಿಲ್ಲ. ರಾಣಿಯವರಿಗೆ ನನ್ನ ಮೇಲೆ ಒಂಚೂರು ನಂಬಿಕೆನೇ ಇಲ್ಲ ಅಂತ ಅನ್ಸ್ತಿದೆ. ಅಲ್ಲಿ ನೋಡು, ಅವ್ರ ಮುಖನ ಹೇಗ್ ಮಾಡ್ಕೊಂಡಿದ್ದಾರೆ. ಒಂದ್ ರೀತಿ ಆಂಗ್ರಿ ಬರ್ಡ್. ಸಾಮ್, ನಿಜ ಹೇಳಬೇಕು ಅಂದ್ರೆ ನನಗೂ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ. ಏನು? ಗೆದ್ದವನು ಸೋತ, ಸೋತವನು ಸತ್ತ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ನನ್ನ ಶಿಷ್ಯರಾಗಿ ಒಬ್ಬ ಮಗು ಹತ್ರ ಒದೆ ತಿನ್ಕೊಂಡು ಬಂದಿದ್ದೀರಾ. ಮಗು ಅಂತ ಹೇಳ್ಬೇಡಿ ಸರ್, ಮಗು ಅಂತ ಹೇಳ್ಬೇಡಿ. ಅವನೇನಾದ್ರೂ ಕೇಳಿಸ್ಕೊಂಡ ಅಂದ್ರೆ ಇಲ್ಲಿಗೆ ಬಂದು ಹೊಡಿತಾನೆ. ಅವನ ಹೆಸರು ಶಿವ ಅಂತ. ಹೈ ಎಂತ ಫೈಟರ್ ಅವನು, ಎಂತ ಫೈಟರ್ ಸರ್ ಅವನು. ಅಬಾಬಾಬಾಬಾ, ಅವನು ಸಿಕ್ಕಾಪಟ್ಟೆ ಧೈರ್ಯವಂತ, ಶಕ್ತಿವಂತ ಮತ್ತೆ ಯುಕ್ತಿವಂತ. ನೀನು ಅಷ್ಟು ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ಯಾ ಅವನಿಗೆ? ಹಾಗಾದ್ರೆ ಹೋಗಿ ಅವನ ಹತ್ರ ಆಟೋಗ್ರಾಫ್ ತಗೋ, ಒಂದು ಸೆಲ್ಫಿ ತಗೊಂಬ. ಸರಿ ಸರ್, ಥ್ಯಾಂಕ್ ಯು ಸರ್. ನಾವು ಹೋಗ್ತೀವಿ, ನಡೀರಿ ಎಲ್ಲರೂ. ಮೊದಲು ಆಟೋಗ್ರಾಫ್ ತಗೊಂಡು ಒಂದು ಸೆಲ್ಫಿ ತಗೊಳ್ಳೋಣ. ಸಾಕ್ ಮಾಡಿ, ಜೋಕು ನಿಮ್ಗೆ ಅರ್ಥ ಆಗೋದಿಲ್ವಾ? ಆದಷ್ಟು ಬೇಗ ಹೋಗಿ ಆ ಪ್ರಿನ್ಸ್ ಎಲ್ಲಿದ್ದಾನೆ ಹುಡುಕಿ. ಮತ್ತೆ ಹೋಗಿ ಮತ್ತೆ ಆ ಪ್ರಿನ್ಸ್ ನ ಹುಡ್ಕೊಂಡು ಬನ್ನಿ. ಮತ್ತೆ ಹೋಗ್ತಾನೆ ನನ್ನ ಮಂಕಿ ಫೈಟರ್ನ ಕರ್ಕೊಂಡೋಗಿ. ಈಗಲೇ ಹೋಗ್ತೀನಿ ಬಾಸ್. ಒಂದು ಸಲ ಆ ಪ್ರಿನ್ಸ್ ನನ್ನ ಹತೋಟಿಗೆ ಬಂದ್ರೆ ಆಗ ನಾನು ಕ್ವೀನ್ಸ್ ಹತ್ರ ಕೋಟ್ಯಾಂತರ ರೂಪಾಯಿ ತಗೋಬಹುದು. ಜೋರಾಗ್ ತಳ್ಳಿ, ಜೋರಾಗ್ ತಳ್ಳಿ. ಜೋರಾಗ್ ತಳ್ಳಿ. ಯೇ! ಪ್ರಿನ್ಸ್ ಎಷ್ಟೊಂದು ಚೆನ್ನಾಗಿ ನಗ್ನಾಗ್ತಾ ಇದ್ದಿದ್ ನಾನು ನೋಡೇ ಇರ್ಲಿಲ್ಲ. ನಮ್ಮ ಅರಮನೆಯಲ್ಲಿ ಇಂಥ ಆಟಗಳೆಲ್ಲ ಎಲ್ಲಿ ಸಿಗತ್ತೆ? ಅಲ್ಲಿ ನೋಡು, ಹೇಗ್ ಸೈಕಲ್ ಓಡಿಸ್ತಾ ಇದ್ದಾರೆ. ವಾವ್, ಈ ಸೈಕಲ್ ಇದಾಗಿದೆ, ಓಡುತ್ತೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ಇವಾಗ ಈ ಸೈಕಲ್ ಹಾರುತ್ತೆ. ನಾನ್ ಹಾರ್ತಾ ಇದ್ದೀನಿ. ಓಹೋ ಶಿವ, ವಾವ್, ಈ ಸೈಕಲ್ ಹಾರ್ತಾ ಇದೆ. ಯೇ ಶಿವ, ಯು ಆರ್ ಗ್ರೇಟ್. ರಾಣಿ ಅಮ್ಮ ಅವರೇ, ಸರಿ, ನಾವು ಈಗಲೇ ಬರ್ತೀವಿ. ಫ್ರೆಂಡ್ಸ್, ಈಗ ಮನೆಗೆ ಹೋಗುವಂತ ಸಮಯ ಬಂದಿದೆ. ರಾಣಿ ಸಾಹೇಬರು ಕರೀತಾ ಇದ್ದಾರೆ. ಓಕೆ ರಾಮ್ ಸಿಂಗ್ ಅವರೇ. ಶಿವ, ನಾನ್ ಹೋಗ್ಬೇಕು. ಆದ್ರೆ ನಾನು ಇನ್ನೂ 2-3 ದಿನ ಇಲ್ಲೇ ಇದ್ರೆ ನಾನು ಇಲ್ಲಿ ದಿನ ಬರ್ತೀನಿ. ತುಂಬಾ ಮಜಾ ಇರುತ್ತೆ. ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ರೇವಾ, ಆಡಿ ಯೂಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್. ಓ ಇಲ್ಲ, ಅಯ್ಯೋ, ಕಾಪಾಡಿ. ರೇವಾ, ಲಡ್ಡು ಸಿಂಗ್ ಸರ್ಗೆ ವಿಷಯ ತಿಳಿಸು. ಲಡ್ಡು
ಲಡ್ಡು ಸಿಂಗ್ ಸರ್ ಅವರು ಪ್ರಿನ್ಸ್ ನ ಕರ್ಕೊಂಡು ಹೋಗ್ತಾ ಇದಾರೆ. ನೀವು ಬೇಗ ಹ್ಯಾಂಗ್ಔಟ್ ರೋಡ್ ಬಂದ್ಬಿಡಿ ಈಗ್ಲೇ. ಏನು? ಓ ಇಲ್ಲ 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 ಮತ್ತೇನಾ? ಈಗ ನನ್ ಕೆಲ್ಸ ಹೋಗುತ್ತೆ. ಹಿಡಿರಿ ಹಿಡಿರಿ. ಶಿವ ಶಿವ ಪ್ಲೀಸ್ ಹೆಲ್ಪ್ ಶಿವ. ನಾವು ನಮ್ಮ ಪಾಲಿನ ವಧೆನ ನಾವು ತಿಂದಾಗಿದೆ. ಮಂಕಿ ಮ್ಯಾನ್, ಏನಾದ್ರೂ ಮಾಡಿ ನೀನೇ ಹೋಗು. ಏ ಮಗು, ಕೆಳಗಡೆ ಬಾ. ನಾನು ನರ್ಸರಿ ರೈಮಿಂಗ್ಸ್ ಹೇಳ್ತಾ ಇಲ್ಲ, ಕೆಳಗಡೆ ಬಾ. ಈಗ ಬೀಳುತ್ತೆ ನೋಡು, ಸರಿಯಾಗಿ ಹೋದೆ ಅವನ್ಗೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಅಯ್ಯೋ. ಶಿವ ಶಿವ ಅಂತ ನನ್ನ ಹೆಸರು. ಶಿವ, ಕಾಪಾಡು ಕಾಪಾಡು. ಮೊದ್ಲು ಇದನ್ನ ಹೇಳು, ಪ್ರಿನ್ಸ್ ನ ಎಲ್ಲಿ ಕರ್ಕೊಂಡು ಹೋದ್ರು ಅಂತ. ನನ್ಗೆ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ನನಗಿದ್ ಮಾತ್ರ ಗೊತ್ತು. ಇವತ್ ಸಂಜೆ ಅವನನ್ನ 7 ಗಂಟೆಗೆ ಹೆಲಿಕಾಪ್ಟರ್ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೆಲಿಕಾಪ್ಟರ್ ಎಲ್ಲಿಂದ ಟೇಕ್ ಆಫ್ ಆಗ್ತಿರೋದು? ಹೇಳ್ತೀನಿ ಹೇಳ್ತೀನಿ, ಬೇಗ ಮೇಲ್ಗಡೆ ಕರ್ಸ್ಕೊ ನನ್ನ. ಶಿವ ಶಿವ ನಿಲ್ಲು. ರಾಜ್ಕುಮಾರ ಎಲ್ಲಿ? ಅದು ನಂಗೆ ಗೊತ್ತಿಲ್ಲ. ನನ್ಗಾದ್ರೆ ಇಷ್ಟ ಗೊತ್ತು, ಇವತ್ತು ಹೆಲಿಕಾಪ್ಟರ್ ಅಲ್ಲಿ 7 ಗಂಟೆ ಸಂಜೆಗೆ ಅವನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಷ್ಟೇ. ಆದ್ರೆ ಹೆಲಿಕಾಪ್ಟರ್ ಎಲ್ಲಿಂದ ಟೇಕ್ ಆಫ್ ಆಗುತ್ತೆ ಅದ್ ಯಾರಿಗೂ ಗೊತ್ತಿಲ್ಲ. ಶಿವ, ನೀನ್ ಅವ್ರ ಹಿಂದೆನೆ ಹೋಗು. ಆ ಮನುಷ್ಯ ಇನ್ನು ತುಂಬಾ ದೂರ ಹೋಗಿರಲ್ಲ. ಲಡ್ಡು ಸಿಂಗ್ ಸರ್, ನೀವ್ ಇಮಿಡಿಯೇಟ್ ಆಗಿ ಎಲ್ಲಾ ಕಡೆನೂ ರೋಡ್ ಬ್ಲಾಕ್ ಮಾಡ್ಬಿಡಿ. ಒಂದು ದೊಡ್ಡ ಬ್ಲಾಕ್ ಕಲರ್ ಕಾರಲ್ಲಿ ಪ್ರಿನ್ಸ್ ನ ಎತ್ಕೊಂಡು ಹೋಗಿದ್ದು, ಅದ್ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಇಮಿಡಿಯೇಟ್ ಆಗಿ ನಮಗ್ ಹೇಳಿ. ಓಕೆ ಸರ್. ಶಿವ ಸರಿ, ಡನ್. ಶಿವ, ಅವರು ಊರೊಳಗಂತೂ ಹೋಗಿರಲ್ಲ. ಊರೊಳಗ್ ಹೋದ್ರೆ ತುಂಬಾನೇ ರಿಸ್ಕ್ ಇದೆ ಅವ್ರಿಗೆ. ಊರಿಂದ ಹೊರಗಡೆ ಹೋಗೋಕೆ ಇಲ್ಲಿಂದ ಇರೋದು ಒಂದೇ ಒಂದು ದಾರಿ ಅಲ್ವಾ? ಅದು ನ್ಯಾಷನಲ್ ಹೈವೇ ಕಡೆಯಿಂದ. ಯಾಕೆ ನಾವು ಆ ಕಡೆಯಿಂದಾನೇ ಹೋಗಿ ಹುಡುಕ್ಬಾರ್ದು? ವೆರಿ ಗುಡ್ ರೇವಾ. ಲಡ್ಡು ಸಿಂಗ್ ಸರ್, ನೀವು ಹೈವೇಲಿರೋ ಎಲ್ಲಾ ರೋಡ್ನು ಬ್ಲಾಕ್ ಮಾಡಿಸಿ ನೀವು ಅಲ್ಲಿ ಹೋಗಿ. ನಾನು ಆ ಮನುಷ್ಯನ ಕಾಡಲ್ಲಿ ಹುಡುಕ್ತೀನಿ. ಬೆಂಕಿನ್ ಕಂಡ್ರೆ ಎಲ್ಲರೂ ಹೆದರ್ಕೋತಾರೆ. ಯಾರನ್ನ ನೋಡಿ ಹೆದರ್ಕೋತಾರೋ ಅವನನ್ನ ದುರಂದರ್ ಸಿಂಗ್ ಅಂತಾರೆ. ಬಾ ಪ್ರಿನ್ಸ್ ಇಂದ್ರ, ಬಾ. ನಿನ್ನನ್ನ ಬಿಡಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರಿನ್ಸಸ್ ತಮ್ಮ ಖಜಾನೆಯ ಬಾಗ್ಲನ್ನ ತೆರೆದು ಬಿಡ್ತಾರೆ. ಪ್ರಿನ್ಸ್, ನಮ್ಮನ್ನ ಕ್ಷಮಿಸ್ಬೇಡಿ. ನಿಮ್ಮ ಸ್ಟ್ಯಾಂಡರ್ಡ್ ಮೇಲಿಂದ ಅಂತೂ ಇಲ್ಲ, ಆದ್ರೆ ಒಳಗಿಂದ ಅಂತೂ ಖಂಡಿತ ಇದೆ. ಯಾರಿಗೂ ಡೌಟ್ ಬರೋದಿಲ್ಲ ನಿಮ್ಮನ್ನ ಕಸದ ಗಾಡಿಲಿ ಕರ್ಕೊಂಡು ಹೋಗ್ತಾ ಇದ್ರೆ. ನನ್ನ ಪ್ಲಾನ್ ಅದ್ಭುತವಾಗಿದೆ. ನೀವೇನೋ ಮರಿತಿದ್ದೀರಾ? ಏನೋ? ಶಿವ 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 ಶಿವ, ಯಾರು ನೋಡಿದ್ರು ಶಿವ ಅಂತ ಕರೀತಾರೆ. ಅವನನ್ನು ಒಂದ್ ಕೈ ನೋಡ್ಕೋತೀನಿ. ಇವನನ್ನು ಎತ್ಕೊಂಡು ಹೋಗಿ ಮೊದ್ಲು. ನಿಲ್ಸು ನಿಲ್ಸು. ಸ್ಟಾಪ್. ನಮಸ್ಕಾರ ಸಾಹೇಬ್ರೆ. ಏನಾದ್ರೂ ಕಚಡ ಗಿಚಡ ಇದ್ರೆ ಕೊಟ್ಬಿಡಿ, ನಾನು ತಗೊಂಡು ಹೋಗ್ತೀನಿ.
ಅಯ್ಯೋ ಮುಂದೆ ಹೋಗು. ಮುಂದೆ ಹೋಗು. ರೇವಾ, ಈ ಕಸದ ಗಾಡಿ ಈ ದಾರಿಯಲ್ಲಿ ಯಾಕೆ ಹೋಗ್ತಾ ಇದೆ? ಹೌದು, ನಿಜ ಹೇಳಿ. ಗಾರ್ಬೇಜ್ ಡಂಪ್ ಇರೋದು ಇನ್ನೊಂದ್ ಕಡೆ. ಹಲೋ ಶಿವ, ಈ ದಾರಿನಲ್ಲಿ ಒಂದು ಗಾರ್ಬೇಜ್ ಟ್ರಕ್ ಗಾರ್ಬೇಜ್ ನ ತಗೊಂಡು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೆ. ಎಸ್ ಕರೆಕ್ಟ್ ಆಗಿ ಹೇಳ್ದೆ. ನಾನು ಅದನ್ನ ಇವಾಗ್ಲೇ ಚೆಕ್ ಮಾಡ್ತೀನಿ. ನೀವು ಆ ಟ್ರಕ್ನ ಹಿಂದೆನೆ ಬನ್ನಿ. ಬೆಂಕಿನ ಕಂಡ್ರೆ ಎಲ್ಲರೂ ಹೆದರ್ಕೋತಾರೆ. ಒಬ್ಬ ಮನುಷ್ಯನ್ ಕಂಡ್ರೆ ಹೆದರ್ಕೊಳ್ಳೋದು ಅಂತಂದ್ರೆ ಅವನೇ ದುರೇಂದರ್ ಸಿಂಗ್ ಅಂತ. ನನ್ನ ಪ್ಲಾನ್ ವರ್ಕೌಟ್ ಆಗೋಯ್ತು. ಇನ್ನೊಂದ್ ಸ್ವಲ್ಪ ಹೊತ್ನಲ್ಲಿ ನಾವಿಲ್ಲಿಂದ ಹೊರಟು ಬಿಡ್ತೀವಿ. ಸ್ವಲ್ಪ ಹೊತ್ತು ತುಂಬಾ ಹೊತ್ತಾಗೋಗುತ್ತೆ. ಸ್ವಲ್ಪ ಹೊತ್ತರಲ್ಲಿ ಶಿವ ಬರ್ತಾನೆ. ಈಗ ನಿನ್ನ ಶಿವ ನನ್ನನ್ನ ಏನು ಮಾಡಕ್ಕಾಗೋದಿಲ್ಲ. ಹೋಗಿ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡೆ. ಬಾಸ್, ಅವ್ನ್ ಬಂದ್ಬಿಟ್ಟ ನೋಡಿ, ಅವ್ನ್ ಬಂದ್ಬಿಟ್ಟ. ಓ, ಅದು ನೀನೇನ ಮಗು? ಎಲ್ಲಾರ್ಗು ಹೊಡೆದಾಗ್ತಾ ಇರೋದು. ನೀವು ಈ ಚಿಕ್ಕ ಪುಟ್ಟ ಮಗು ಹತ್ರ ಒದೆ ತಿಂದ್ರಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಇವನಂತೂ ನಿಜವಾಗ್ಲೂ ಡೇಂಜರ್ ಬಾಯ್. ಹೇಯ್, ನೀವು ಇವನನ್ನ ಸುಮ್ಮನೆ ನಿಲ್ಸಿ ಸಾಕು. ಬೇಗ ಹೋಗು, ಬೇಗ ಹೋಗು. ನೀವ ಡೈಲಾಗ್ ಹೇಳಿಯಲ್ಲ, ಗೆದ್ದೋನ್ ಸೋತ ಮತ್ತೆ ಸೋತೋನ್ ಸತ್ತ ಅಂತ. ಮತ್ತೆ ಯಾರಿಗೆ ಇಡೀ ಜಗತ್ ಹೆದರುತ್ತೋ ಅವ್ರನ್ನ ದುರಂದರ್ ಸಿಂಗ್ ಅಂತಾರೆ ಅಂತ ಹೇಳಿಯಲ್ಲ. ಪ್ಲೀಸ್, ನೀವಿವತ್ತು ಹೆದರ್ಕೊಂಡಿರೋ ತರ ಕಾಣಿಸಿದ್ದೀರಾ. ನಾನ್ ಗೆದ್ಬಿಟ್ಟೆ. ಈಗ ಶಿವನನ್ನ ಏನು ಮಾಡಕ್ಕಾಗಲ್ಲ. ಹುಡುಗ ಇದು ಮಗುನ ಅಥವಾ ಭೂತಾಗಿತಾನ? ಹಲೋ ಅಂಕಲ್, ವಾಪಸ್ ಲ್ಯಾಂಡ್ ಆಗ್ಬಿಡಿ, ಇಲ್ಲಾಂದ್ರೆ ಹಿಡ್ದಾಕ್ಬಿಟ್ವಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ. ಅಯ್ಯ, ನೀನು ಪೊಂಗಿ ಓದೋದನ್ನ ಬಿಡಪ್ಪ. ಅಷ್ಟು ನನ್ನನ್ನ ಕರ್ಕೊಂಡು ಹೋಗಪ್ಪ. ಫ್ರೆಂಡ್ಸ್, ಶಿವ, ನಾನು ನಿನಗೆ ಹೇಗ್ ಧನ್ಯವಾದ ಹೇಳ್ಬೇಕೋ ಗೊತ್ತಿಲ್ಲ. ನೀನು ನಿನ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಖಂಡಿತವಾಗ್ಲೂ ನಮ್ಮ ಮಹಲಿಗೆ ಒಂದಿನ ಬರ್ಬೇಕು. ನಮಗ್ ತುಂಬಾ ಖುಷಿ ಆಗತ್ತೆ. ಚಿಂತೆ ಮಾಡ್ಬೇಡಿ ಮಹಾರಾಣಿಯವ್ರೆ, ಶಿವ ಖಂಡಿತ ಬರ್ತಾನೆ. ಅವನ್ ಜೊತೆಗೆ ನಾನು ಕೂಡ ಬರ್ತೀನಿ. ಯಾಕೆ, ನೀವ್ಯಾಕ್ ಬರ್ತೀರಾ? ಇಲ್ಲಿಂದ 50 ಕಿಲೋಮೀಟರ್ ವರ್ಗೂ ಏನಾದ್ರೂ ತೊಂದ್ರೆ ಇರುತ್ತೆ. ಅವ್ರನ್ನೆಲ್ಲ ನೀವ್ ಸಂಭಾಳಿಸ್ಬೇಕಲ್ವಾ? ನೀವ್ಯಾಕ್ ಬರ್ತೀರಾ ಹೇಳಿ?
Watch India's largest kids library only on Geo Hotstar. Download the app now.